ಒಂದು ಎರಡು ತಿಂಗಳ ಗೃಹಲಕ್ಷ್ಮಿ ಹಣ ಮಾತ್ರ ಹಾಕಿಲ್ಲ, ಉಳಿದೆಲ್ಲ ತಿಂಗಳುಗಳ ಹಣವನ್ನು ನೀಡಲಾಗಿದೆ ಅಂತ ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರವನ್ನು ಕೊಟ್ಟಿದ್ದರು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರವನ್ನು ಕೊಟ್ಟ ನಂತರ BJP ಶಾಸಕ ಮಹೇಶ್ ತೆಂಗಿನಕಾಯಿ ಸುಮ್ಮನೆ ಕೂರಲಿಲ್ಲ. ಯಾಕೆಂದರೆ ಅವರ ಹತ್ರ ಪರ್ಟಿಕ್ಯುಲರ್ ಆಗಿ ಯಾವ ತಿಂಗಳುಗಳಲ್ಲಿ ಇವರು ಹಣ ಕೊಟ್ಟಿಲ್ಲ ಅನ್ನುವಂತಹ ಡೀಟೇಲ್ಸ್ ಇತ್ತು. ಅದನ್ನೇ ಮುಂದಿಟ್ಟುಕೊಂಡು ಸದನದ ಒಳಗಡೆ ಪ್ರಶ್ನೆಯನ್ನು ಮಾಡಿದರು. ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಪ್ರಶ್ನೆಯನ್ನು ಮಾಡಿದರು. ಸ್ಪೀಕರ್ ಅವರು ಮೊನ್ನೆ ಶುಕ್ರವಾರನೇ ಹೇಳಿದರು ಸೋಮವಾರದೊಂದು ಉತ್ತರವನ್ನು ಕೊಡಿಸ್ತೀನಿ ಅಂತೇಳಿ. ಸೋಮವಾರ ಸದನ ನಡೆಯಲಿಲ್ಲ, ಶಾಮನೂರು ಶಿವಶಂಕರಪ್ಪ ಅವರು ಶಿವೈಕ್ಯರಾಗಿದ್ದ ಕಾರಣದಿಂದಾಗಿ. ಮಂಗಳವಾರದಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನಕ್ಕೆ ಬರಲಿಲ್ಲ, ಉತ್ತರವನ್ನು ಕೊಡಲಿಲ್ಲ. ಆದರೆ ಇವತ್ತು ಅವರು ಬರದೇ ಇದ್ದುದನ್ನು ಕಂಡಾಗ BJPಯ ಶಾಸಕರುಗಳು ಸುಮ್ಮನೆ ಕೂರಲಿಲ್ಲ. ಯಾವಾಗ BJP ಪ್ರತಿಭಟನೆಯ ಹಾದಿಯನ್ನು ತುಳಿತು ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಸದನದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಮಿಸ್ ಆಗಿರುವ 2 ತಿಂಗಳು ನೋಡಿ, ನಾವು ಪ್ರತಿ ತಿಂಗಳದು ಕೊಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೆ ಗೊತ್ತೇ ಇಲ್ಲ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನಲ್ಲಿ ಹಣವನ್ನು ಹಾಕಲಿಲ್ಲ ಅನ್ನೋದ್ರ ಬಗ್ಗೆ ಸರ್ಕಾರವೂ ಕೂಡ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಏನು ಹೇಳಿದ್ದಾರೆ ಸದನದ ಒಳಗೆ ಅಂತ ಹೇಳಿದರೆ, ನನಗೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂತಹ ಮಾಹಿತಿ ಹಿಂಗಿತ್ತು, ಸದನವನ್ನು ದಾರಿ ತಪ್ಪಿಸುವ ಉದ್ದೇಶ ನಂದಾಗಿರಲಿಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ದರೆ ಮಂತ್ರಿಗಳಿಗೆ ಗೊತ್ತಿಲ್ವಾ? ಅವರ ಇಲಾಖೆಯಲ್ಲಿ ತಿಂಗಳ ಆಗ್ತಾ ಇರುವಂತಹ ಖರ್ಚು, ತಿಂಗಳ ನಾವು ಈ ಹಣವನ್ನು ಮಹಿಳೆಯರಿಗೆ ಹಾಕ್ತಾ ಇದ್ದೀವಿ, ಆ ಹಣ ಹೋಗಿದೆಯಾ ಇಲ್ವಾ ಅನ್ನುವಂಥದ್ದು ಮಂತ್ರಿಗಳಿಗೆ ಗೊತ್ತಿಲ್ವಾ? ಈ ವಿಚಾರ ಇಲ್ಲಿ ಬಹಳ ಮುಖ್ಯ ಆಗಿದೆ. ಗೃಹಲಕ್ಷ್ಮಿ ದುಡ್ಡಿಗಾಗಿ ಕಾಂಗ್ರೆಸ್ ಮತ್ತು BJP ನಡುವೆ ದೊಡ್ಡ ಗುದ್ದಾಟ ನಡೆದಿದೆ. ಪ್ರತಿ ತಿಂಗಳ ಕಂತು ಪಾವತಿ ಆಗ್ತಿದೆಯಾ ಅನ್ನುವಂಥದ್ದು ಪ್ರಶ್ನೆಯಾಗಿತ್ತು. ವಿಷಾದ, ಕ್ಷಮೆ ಕೇಳಿ ಆಯಿತು, ದುಡ್ಡು ಬರುತ್ತಾ ಅನ್ನುವಂಥದ್ದು ಈಗಿರುವ ಪ್ರಶ್ನೆ. ಸದನದ ಒಳಗಡೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಯಾರ್ದಾದ್ರೂ ಮನಸ್ಸಿಗೆ ನೋವಾಗಿದ್ದರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇಲ್ಲಿ ವಿಷಾದ ವ್ಯಕ್ತಪಡಿಸೋದು ಒಂದು ಭಾಗ. ಆದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು 2025 ಈ 2 ತಿಂಗಳ ಹಣ 5,000 ಕೋಟಿ ರೂಪಾಯಿ ಹಣ ಮಹಿಳೆಯರ ಅಕೌಂಟ್ಗೆ ಹೋಗಿದೆಯಾ ಇಲ್ವಾ? ಇದು ಸರ್ಕಾರದ ಮಟ್ಟದಲ್ಲಿ ದಾಖಲೆಗಳು ಇರೋದಿಲ್ವಾ? ಮಾಹಿತಿ ಇರೋದಿಲ್ವಾ? 5,000 ಕೋಟಿ ರೂಪಾಯಿಯ ಹಣದ ಮಾಹಿತಿಯನ್ನು ಕೊಡೋದಕ್ಕೂ ಕೂಡ ಅಧಿಕಾರಿಗಳು ಅದನ್ನು ಮುಚ್ಚಿಡುವ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿದರೆ ಹೇಗೆ ಸಾಧ್ಯ ಆಗುತ್ತೆ? 1-2 ರೂಪಾಯಿ ವಿಚಾರ ಅಲ್ಲ ಇದು, 5 ಕೋಟಿಯ 500 ಕೋಟಿಯ ವಿಚಾರ ಅಲ್ಲ ಇದು, 5,000 ಕೋಟಿ ರೂಪಾಯಿಯ ವಿಚಾರ ಇದು. ಸರಿಸುಮಾರು 5,000 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿಲ್ಲ. 2 ತಿಂಗಳದ್ದು ಗೃಹಲಕ್ಷ್ಮಿ ಗುದ್ದಾಟ ಹೇಗೆಲ್ಲ ನಡೀತು ಅನ್ನೋದನ್ನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಭಾಳ ಮುಖ್ಯವಾಗಿ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ದುಡ್ಡಿಗಾಗಿ ವಿಧಾನಸಭೆಯಲ್ಲಿ ಗದ್ದಲ ಶುರುವಾಗಿತ್ತು. ಯಾಕೆಂದರೆ ಮೊನ್ನಿಂದಲೇ ಮಹೇಶ್ ತೆಂಗಿನಕಾಯಿ ಅವರು ಈ ಪ್ರಶ್ನೆಯನ್ನು ಎತ್ತಿದ್ರು. ಅದಾದ ನಂತರ ಈ ವಿಚಾರದಲ್ಲಿ ಸರ್ಕಾರ ಯಾವುದನ್ನೋ ಮುಚ್ಚಿಡ್ತಾ ಇದೆ ಅನ್ನುವಂಥದ್ದು ಪ್ರತಿಪಕ್ಷ BJP ಆರೋಪ ಆಗಿತ್ತು. ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನದಲ್ಲಿ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಸರ್ಕಾರದ ದಾರಿ ತಪ್ಪಿಸಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡಿದರು. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಹಾಕದಿರುವ ಬಗ್ಗೆ BJP ಅನುಮಾನವನ್ನು ವ್ಯಕ್ತಪಡಿಸಿತ್ತು. ಅದಕ್ಕೆ ಪೂರಕವಾಗಿರ್ತಕ್ಕಂಥ ದಾಖಲೆಗಳನ್ನು ಅವರು ಕಲೆ ಹಾಕಿದ್ರು. ಅನೇಕ ಜಿಲ್ಲೆಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ರು. ನಂತರ ಕನ್ಫರ್ಮ್ ಆಗಿದ್ದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಹಣ ಹಾಕಿಲ್ಲ ಇವರು ಅಂತೇಳಿ. ಆದರೆ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಸೆಪ್ಟೆಂಬರ್ ತಿಂಗಳವರೆಗೆ ನಾವು ಹಣ ಹಾಕಿದ್ದೀವಿ ಅಂತ ಹೇಳಿದ್ರು. ಸೆಪ್ಟೆಂಬರ್ ತಿಂಗಳವರೆಗೆ ಹಣ ಹಾಕಿದ್ದಾರೆ, ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳ ಹಣ ಎಲ್ಲೋ ಹೋಯಿತು ಅನ್ನೋಂಥ ಪ್ರಶ್ನೆ ಇತ್ತು. ಹಣ ಹಾಕಿದ್ದೇವೆ ಎಂದಿರುವಂತಹ ಸಚಿವೆ ಹಾಕಿಲ್ಲ ಅಂಥೇಳಿ ಗೃಹಲಕ್ಷ್ಮಿಯರು ಕೂಡ ಹೇಳ್ತಾ ಇದ್ರು. ರಾಜ್ಯದ ಗೃಹಲಕ್ಷ್ಮಿಯರು ಕೂಡ ಹೇಳ್ತಾ ಇದ್ರು ನಮಗೆ ಹಣ ಬಂದಿಲ್ಲ ಅಂತೇಳಿ. ಅಫ್ಕೋರ್ಸ್ ಸರ್ಕಾರ ಹಣ ಕೊಡ್ತಾ ಇದೆ, ಅದು ಹೆಣ್ಮಕ್ಳಿಗೆ ಕೊಡ್ತಾ ಇದೆ. ತುಂಬ ಒಳ್ಳೆಯ ಕೆಲಸ ಅದು. ಯಾಕಂದರೆ ಹೆಣ್ಮಕ್ಕಳನ್ನು ಆರ್ಥಿಕವಾಗಿ ಸಬಲರನ್ನಾಗಿಸುವಂತಹ ಬಹಳ ಪ್ರಮುಖವಾದಂತಹ ಪ್ರಯತ್ನ ಗೃಹಲಕ್ಷ್ಮಿ ಯೋಜನೆ. ಆದರೆ BJP ಶಾಸಕ ಮಹೇಶ್ ತೆಂಗಿನಕಾಯಿ ಪ್ರಶ್ನೆಗೆ 3 ದಿನಗಳ ಬಳಿಕ ಸಚಿವೆ ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ. ಸದನದ ಒಳಗಡೆ ಉತ್ತರವನ್ನು ಕೊಟ್ಟಿದ್ದಾರೆ. ಹೀಗೆ ಉತ್ತರವನ್ನು ಕೊಡುವಂತಹ ಸಂದರ್ಭದಲ್ಲಿ ಅವರು ಯಾವ ಸ್ವರೂಪದಲ್ಲಿ ಇಲ್ಲಿ ತೊಂದರೆಗಳು ಆಗಿದ್ದಾವೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಹೇಳಿದ್ದಾರೆ. ಏನಾಯಿತು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಹೇಳಿದ್ದಾರೆ. ಅವರ ಪ್ರಕಾರ ಇಲ್ಲಿ ತೊಂದರೆ ಆಗಿರುವಂಥದ್ದು ವಿಶೇಷವಾಗಿ ಅಧಿಕಾರಿಗಳು ಕೊಟ್ಟ ಮಾಹಿತಿಯಿಂದ ಅಂತ ಹೇಳಿ. ಅಧಿಕಾರಿಗಳು ನಮಗೆ ಕೊಟ್ಟಂತಹ ಮಾಹಿತಿ ಅದು ತಪ್ಪಾಗಿತ್ತು ಅನ್ನುವಂಥದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿರ್ತಕ್ಕಂತಹ ಮಾಹಿತಿ. ಆದರೆ ಅಧಿಕಾರಿಗಳು ಹೇಗೆ ತಪ್ಪು ಮಾಹಿತಿಯನ್ನು ಕೊಡ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಅಧಿಕಾರಿಗಳು ಹೇಗೆ ತಪ್ಪು ಮಾಹಿತಿಯನ್ನು ಕೊಡ್ತಾರೆ ಅಂತೇಳಿ BJP ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಪ್ರಶ್ನೆಗಳಿಗೆ 3 ದಿವಸದ ನಂತರ ಉತ್ತರವನ್ನು ಕೊಟ್ಟಿದ್ದಾರೆ ಸಚಿವೆ.
ಲಕ್ಷ್ಮೀ ಹೆಬ್ಬಾಳ್ಕರ್. ಸರ್ಕಾರ ಅಧಿಕಾರಿಗಳ ವಿಳಂಬ ಹಾಗೂ ಉತ್ತರಕ್ಕೂ ಕೂಡ ಬಿಜೆಪಿಯವರು ಮಣದಿಲ್ಲ. ಸರ್ಕಾರದ ಉತ್ತರಕ್ಕೆ ಮತ್ತು ಅಧಿಕಾರಿಗಳ ವಿಳಂಬದ ಬಗ್ಗೆ ಬಿಜೆಪಿಯವರು ಮಣದಿಲ್ಲ. ಹೀಗಾಗಿ ಬಿಜೆಪಿಯವರು ಧರಣಿಯನ್ನು ಮಾಡಿದರು, ಸಭಾತ್ಯಾಗವನ್ನು ಮಾಡಿದರು. ಇವತ್ತು ಮಂತ್ರಿಯಿಂದ ಉತ್ತರವನ್ನು ಪಡಿಲೇಬೇಕು ಅಂದರೆ ಹಠ ತೊಟ್ಟಿದ್ರು. ಅದಾದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನಕ್ಕೆ ಬಂದು ಉತ್ತರವನ್ನು ಕೊಟ್ಟಿದ್ದಾರೆ. ವಿಧಾನಸಭೆ ಕಲಾಪದಲ್ಲೂ ಕೂಡ ಗದ್ದಲ ಆಗಿತ್ತು. ಕಲಾಪ ಬಹಿಷ್ಕರಿಸಿ ಪ್ರತಿಭಟನೆಯನ್ನು ಕೂಡ ಬಿಜೆಪಿ ನಾಯಕರುಗಳು ಮಾಡಿದರು. ಬಿಜೆಪಿ ಶಾಸಕರುಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ವಿಶೇಷವಾಗಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಲಾಖೆಗೆ ಸಂಬಂಧಪಟ್ಟಂತೆ 2 ತಿಂಗಳ ಹಣವನ್ನು ಕೊಟ್ಟಿಲ್ಲ ಅಂತ ಹೇಳಿ ಸಚಿವರು ಹೇಳಿದ್ದಾರೆ. ಹಣಕಾಸು ಇಲಾಖೆಯಿಂದ ನಮಗೆ ಹಣ ಬಂದ ತಕ್ಷಣ ನಾವು ಕೊಡ್ತಾ ಬಂದಿದ್ದೀವಿ, ಆದರೆ ಅದು ಹೇಗೆ ಅದು ಮಿಸ್ ಆಯಿತು ಅನ್ನೋದು ಗೊತ್ತಿಲ್ಲ, ಅಧಿಕಾರಿಗಳು ಹೇಗೆ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಂತ. ಒಂದು ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಕ್ಕಂತಹ ಮಂತ್ರಿಗಳಿಗೆ ಪ್ರತಿಯೊಂದು ಅಂಶದ ಬಗ್ಗೆಯೂ ಕೂಡ ಆಳವಾದಂತಹ ಜ್ಞಾನ ಇರಲೇಬೇಕಾಗುತ್ತೆ. ಮತ್ತು ಅವರು 2.5 ವರ್ಷಗಳಿಂದ ಮಂತ್ರಿಗಳಾಗಿದ್ದಾರೆ. 2.5 ವರ್ಷಗಳಿಂದ ಇದೇ ಮೊದಲ ಬಾರಿಗೆ ಮಂತ್ರಿ ಅಂತ ಅವರು ಹೇಳ್ಕೊಂಡಿದ್ದಾರೆ. ಆದರೆ 2.5 ವರ್ಷಗಳಿಂದ ಅವರು ಮಂತ್ರಿಯಾಗಿದ್ದಾರೆ. 2.5 ವರ್ಷಗಳು ಅನ್ನುವಂಥದ್ದು ಬಹಳಷ್ಟು ಸಾಕಾಗುತ್ತೆ ಒಬ್ಬರಿಗೆ ತಿಳ್ಕೊಳ್ಳೋದಕ್ಕೆ. ತಮ್ಮ ಇಲಾಖೆಯಲ್ಲಿ 1,26,00,000 ಕುಟುಂಬದ ಯಜಮಾನಿಯರಿಗೆ DBT ಮೂಲಕ ಹಣ ವರ್ಗಾವಣೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನದಲ್ಲಿ ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ದಾರಿ ತಪ್ಪಿಸೋ ಕೆಲಸ ಆಗಿಲ್ಲ ಅಂತೇಳಿ ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ. ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಗೃಹಲಕ್ಷ್ಮಿಯರ ಬ್ಯಾಂಕ್ ಅಕೌಂಟ್ಗಳಿಗೆ ಹಣವನ್ನು ಹಾಕ್ತಾ ಇದ್ದೀವಿ. ರಾಜ್ಯದ ಮಹಿಳೆಯರನ್ನು ಗೃಹಲಕ್ಷ್ಮಿಗಳು ಆಗಿ ಮಾಡ್ತಾ ಇದ್ದೀವಿ. ಮಹಿಳೆಯನ್ನು ಗೃಹಲಕ್ಷ್ಮಿ ಮಾಡ್ತಾ ಇದ್ವಿ. ಇದುವರೆಗೆ ರಾಜ್ಯದಲ್ಲಿ 23 ಕಂತುಗಳ ಪಾವತಿಯಾಗಿದೆ. ಒಬ್ಬೊಬ್ಬರ ಅಕೌಂಟ್ಗೂ 46,000 ರೂಪಾಯಿಯಷ್ಟು ಹಣ ವರ್ಗಾವಣೆ ಆಗಿದೆ. ಒಬ್ಬೊಬ್ಬರ ಅಕೌಂಟು ಕೂಡ 46,000 ರೂಪಾಯಿಯಷ್ಟು ಹಣ ವರ್ಗಾವಣೆಯಾಗಿದೆ 23 ಕಂತುಗಳಲ್ಲಿ. ಅಂದರೆ ಸರ್ಕಾರ ಬಂದು 24 ತಿಂಗಳು ಆಗಿದ್ದಷ್ಟೇ 23 ಕಂತುಗಳಲ್ಲಿ ನಾವು ಕೊಟ್ಟಿದ್ದೀವಿ ಅಂತ ಅವರು ಹೇಳ್ತಾ. ಸರ್ಕಾರ ಬಂದು 30 ತಿಂಗಳಾಯಿತು. 30 ತಿಂಗಳಲ್ಲಿ 23 ಕಂತುಗಳನ್ನು ಕೊಟ್ಟಿದ್ದೀವಿ. ಅಂದರೆ ಆಗಸ್ಟ್ ತಿಂಗಳಿನಿಂದ ಈ ಕಾರ್ಯಕ್ರಮ 2023ರಲ್ಲಿ ಲಾಂಚ್ ಆಗಿತ್ತು. ಅಲ್ಲಿಂದಲೂ ಕೂಡ ಇವರು ಪ್ರತಿ ತಿಂಗಳು ಹಣವನ್ನು ಕೊಡಬೇಕಾಗಿತ್ತು. ಫೆಬ್ರವರಿ ಮಾರ್ಚ್ ಹಣ ಹಾಕಿದ್ದೇವೆ ಅಂತೇಳಿ ಅಂದ್ಕೊಂಡಿದ್ದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದು ಹೇಗೆ ಅಂದ್ಕೊಳ್ತಾರೆ ಅನ್ನೋಂಥದ್ದು ಪ್ರಶ್ನೆ. 5,000 ಕೋಟಿ ರೂಪಾಯಿಯ ವಿಚಾರ ಇದು. ಇದೇನೋ 5 ರೂಪಾಯಿಯ ವಿಚಾರ ಅಲ್ಲ, ಇದು 5,000 ಕೋಟಿ ರೂಪಾಯಿಯ ವಿಚಾರ. ಇದು ಚೆಕ್ ಮಾಡಿದಾಗ ಫೆಬ್ರವರಿ ಮಾರ್ಚ್ ಹಣ ಹಾಕಿಲ್ಲ ಅನ್ನೋದು ಗೊತ್ತಾಯಿತು ಅಂಥೇಳಿ ಅವರು ಒಪ್ಕೊಂಡಿದ್ದಾರೆ. ಅಂದರೆ ಆಗಿರುವಂತಹ ತಪ್ಪನ್ನು ಅವರು ಒಪ್ಕೊಂಡಿದ್ದಾರೆ. ಚೆಕ್ ಮಾಡಿದಾಗ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಹಣ ಹಾಕಿಲ್ಲ ಅನ್ನೋದು ನಮಗೆ ಗೊತ್ತಾಯಿತು ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಸದನದಲ್ಲಿ ತಪ್ಪು ಮಾಹಿತಿ ಕೊಡುವ ಉದ್ದೇಶ ಆಗಿರಲಿಲ್ಲ. ನಾನು ಆ ರೀತಿಯಾದಂತಹ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸದನದಲ್ಲಿ ತಪ್ಪು ಮಾಹಿತಿ ಕೊಡುವಂತಹ ಉದ್ದೇಶದ ಭಾಗ ಆಗಿರಲಿಲ್ಲ. CM ಬಳಿಯಲ್ಲಿ ಮಾತನಾಡಿ ಫೆಬ್ರವರಿ ಮಾರ್ಚ್ ಹಣವನ್ನು ಹಾಕಿಸ್ತೇನೆ, ಶೀಘ್ರದಲ್ಲೇ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ನಾನು ಹಾಕಿಸ್ತೀನಿ ಅಂತ ಹೇಳಿದ್ದಾರೆ. ಈ 5,000 ರೂಪಾಯಿ ನೋಡಿ, ಒಂದು ಹೆಡರ್ನಲ್ಲಿ ಇಷ್ಟು ಹಣವನ್ನು ಇಂಥ ಯೋಜನೆಗೆ ಅಂತೇಳಿ ಮೀಸಲಾಗಿರುವಾಗ ಮತ್ತು ಅದು ಹಣ ಬಂದಾಗ ಅವರು ರಿಲೀಸ್ ಮಾಡ್ತಾರೆ, ಇವೆಲ್ಲವೂ ಕೂಡ ಫೈನ್. ಆದರೆ 2 ತಿಂಗಳ ಹಣ ಹಾಕದೆ ಹೆಂಗೆ ಮುಂದಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು ಅನ್ನೋಂಥದ್ದೇ ಪ್ರಶ್ನೆ. ಕಳೆದ ಮಾರ್ಚು ಏಪ್ರಿಲ್ ತಿಂಗಳುಗಳಲ್ಲಿ ನಾವು ಪ್ರಶ್ನೆಯನ್ನು ಮಾಡಿದ್ವಿ ಸರ್ಕಾರಕ್ಕೂ ಕೂಡ. ಮೇ ತಿಂಗಳಲ್ಲೂ ಕೂಡ ಸುದ್ದಿಯನ್ನು ಮಾಡಿದ್ವಿ ಸರ್ಕಾರಕ್ಕೆ. ಯಾಕೆ ಕಳೆದ 2-3 ತಿಂಗಳಿಂದ ಹಣ ಬರ್ತಿದೆ ಅಂತ. ಸರ್ಕಾರ ಆವಾಗಲೂ ಸಮಜಾಯಿಷಿಯನ್ನು ಕೊಟ್ಟಿದ್ದು 1 ತಿಂಗಳು 2 ತಿಂಗಳು ಹಣ ಹಾಕ್ತಾ ಇದ್ದೀವಿ ಅಂತ ಹೇಳಿದರು. ಈಗ ಗೃಹಲಕ್ಷ್ಮಿ ದುಡ್ಡು ಬೇರೆ ಕಡೆ ಎಲ್ಲೂ ಬಳಸಿಲ್ಲ, ದುರ್ಬಳಕೆ ಆಗಿಲ್ಲ ಅಂತ ಹೇಳುವಂತಹ ಸ್ಪಷ್ಟನೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಓಕೆ, ಗೃಹಲಕ್ಷ್ಮಿ ಹಣ ಬೇರೆ ಕಡೆದು ಬಳಕೆ ಆಗೋಕ್ಕೆ ಅವಕಾಶಗಳಿಲ್ಲ. ಆದರೆ ಇರುವಂಥದ್ದು ಹೇಗೆ 2 ತಿಂಗಳು ಮಿಸ್ಔಟ್ ಆಯಿತು, ಹೇಗೆ ಕೊಡ್ತಾ ಇಲ್ಲ. ಹಣ ಬಂದಿರಬೇಕು, ಹಣ ಕೊಡಬೇಕು. ಏಪ್ರಿಲ್ ಮೇ ತಿಂಗಳದ್ದು ದುಡ್ಡನ್ನು ಫೆಬ್ರವರಿ ಮಾರ್ಚ್ ತಿಂಗಳ ದುಡ್ಡು ಕ್ಲಿಯರ್ ಮಾಡದೆ ಹೇಗೆ ಹಾಕೋದಕ್ಕೆ ಸಾಧ್ಯ ಆಯಿತು? ಇದು ಇಲ್ಲಿರುವಂತಹ ಪ್ರಶ್ನೆ. ಸದನದೊಳಗಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಲಾರಿಫಿಕೇಶನ್ ಯಾವ ಸ್ವರೂಪದಲ್ಲಿ ಇತ್ತು ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಕರ್ನಾಟಕ ರಾಜ್ಯದ 1,26,00,000 ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ DBT ಮುಖಾಂತರ, ನಾನು ಒತ್ತಿ ಹೇಳಲಿಕ್ಕೆ ಬಯಸ್ತೇನೆ, DBT ಮುಖಾಂತರ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಡೈರೆಕ್ಟಾಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಹೋಗುವಂಥ ಒಂದು ಅತ್ಯುನ್ನತ ಒಂದು ಯೋಜನೆ. 23 ಕಂತುಗಳನ್ನು ಹಾಕಿದ್ದೇವೆ. 46,000 ರೂಪಾಯಿಗಳು ಒಬ್ಬೊಬ್ಬ ಮನೆಯ ಯಜಮಾನಿಗೆ 1,26,00,000 ಮನೆಯ ಕುಟುಂಬದ ಯಜಮಾನಿಗಳಿಗೆ ಸಿಕ್ಕಿದೆ ಅಂತ ಮೊನ್ನೆ ಕೂಡ ನಾನು ಹೇಳಿದ್ದೀನಿ. ಪದೇ ಫೆಬ್ರವರಿ ಮಾರ್ಚನ್ನು ಕೇಳಿದಾಗ ನನ್ನ ಮಾಹಿತಿ ಪ್ರಕಾರ ಕೊಟ್ಟಿದ್ದೀವಿ ಅನ್ನೋದು ಒಂದಿತ್ತು. ಆದರೆ ಹೋಗಿ ನಾನು ಮತ್ತೆ ವಿಚಾರಣೆ ಮಾಡಿದಾಗ ಫೆಬ್ರವರಿ ಮಾರ್ಚು ಇನ್ನೂ ಹಾಕೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅನ್ನುವಂಥ ಮಾಹಿತಿ ನನಗೆ ಬಂತು. ಆದರೆ ಇದರ ಅರ್ಥ ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ,
ಸದನದಲ್ಲಿರುವಂಥ ಎಲ್ಲ ಸನ್ಮಾನ್ಯ ಗೌರವಾನ್ವಿತ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ತಮಗೆಲ್ಲರಿಗೂ ತಪ್ಪು ಮಾಹಿತಿಯನ್ನು ಕೊಡೋದಾಗಲಿ ಅಥವಾ ಸದನನ ಮಿಸ್ಲೀಡ್ ಮಾಡೋದಾಗಲಿ ನನ್ನ ಉದ್ದೇಶವಿಲ್ಲ. ಯಾಕಂತಂದರೆ ಒಬ್ಬ ಜವಾಬ್ದಾರಿಯ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳಲಿಕ್ಕೆ ಬಯಸ್ತೇನೆ. ನನಗೆಷ್ಟು ಜವಾಬ್ದಾರಿ ಇದೆಯೋ ತಮಗೂ ಅಷ್ಟೇ ಜವಾಬ್ದಾರಿ ಇದೆ. ನಾನು ಖಂಡಿತವಾಗ್ಲೂ ಫೈನಾನ್ಸ್ ಮಿನಿಸ್ಟ್ರು ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡ್ತೀವಿ. ಯಾಕೆ 2 ತಿಂಗಳದ ವ್ಯತ್ಯಯ ಆಯಿತು, ಆಗಿದ್ರೆ ಅದನ್ನು ಮಾತಾಡಿ ಆದಷ್ಟು ಶೀಘ್ರದಲ್ಲೇ, ಮೊನ್ನೆ ಹೌಸ್ನಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಅದನ್ನು ಆಗಲಿಲ್ಲ ಅಂತಂದರೆ ಶೀಘ್ರದಲ್ಲಿ ಮಾಡ್ತೀವಿ. ಬಟ್ ಇದರ ಅರ್ಥ ಆ ದುಡ್ಡನ್ನು ಬೇರೆ ಕಡೆ ಡೈವರ್ಟ್ ಆಯಿತು. ಹೀಗೆ ಹಣ ಯಾವ ಕಾರಣಕ್ಕಾಗಿ ಬಂದಿಲ್ಲ ಈ ವಿಚಾರಗಳ ಬಗ್ಗೆ ಮುಖ್ಯಮಂತ್ರಿ ಜೊತೆ ಕೂಡ ಮಾತನಾಡ್ತೀನಿ ಅನ್ನೋಂತಹ ಕ್ಲಾರಿಫಿಕೇಶನ್ ಕೊಟ್ಟರು. ಆದರೆ ಸಚಿವೆಯವರ ಮಾತು ಬಿಜೆಪಿಯವರಿಗೆ ಸಮಾಧಾನ ತಂದಿರಲಿಲ್ಲ. ಅವರು ಸದನದ ಒಳಗಡೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬಟ್ ಒಂದೇ ಮಾತನ್ನು ಹೇಳ್ತೀನಿ, 2 ತಿಂಗಳದ್ದು ವಿರೋಧ ಮಾಡಿದವ್ರು ನೀವು ಅವ್ರು ಹೇಳ್ತಾರಲ್ಲ ಲಾಸ್ಟ್ ಮುಗಿಸ್ಲಿಲ್ಲ ಹೇಳ್ತೀರಿ ಮಾತಾಡ್ತಾರೆ. ಕೂತ್ಕೊಳ್ಳೊಮ್ಮೆ ಶಿವಲಿಂಗ ಅವ್ರು ಕೂತ್ ಆಯ್ತು, ಅವ್ರ ತಪ್ಪ ನೀವ್ಯಾಕೆ ತಪ್ಪು ಮಾಡ್ತೀರಿ? ಸನ್ಮಾನ್ಯ ಅಧ್ಯಕ್ಷರೇ ನೋಡಿ, ಇಲ್ಲಿ ಸದನಕ್ಕೆ ತಪ್ಪುದಾರಿ ಕೊಟ್ಟಿರೋದು ಸ್ಪಷ್ಟ ಆಯ್ತು. ಅವರೇ ಹೇಳಿದ್ದಾರೆ, ನನಗೆ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ನಾನು ಹೇಳ್ಬೇಕಲ್ಲ, ತಪ್ಪಾಗಿದೆ ಅಂತ ಹೇಳ್ಬೇಕಲ್ಲ ಸರ್. ಎಲ್ಲಿ ಹೇಳಿದ್ರು? ನಿಮ್ಗೆ ಯಾರಾದ್ರೂ ಬೇಜಾರಾದ್ರೆ? ನಮ್ಗೆಲ್ಲ ಬೇಜಾರಾಗಿರೋದು ಯಾರು 1,26,00,000 ಜನ ಇದ್ದಾರೆ, ಅವ್ರಿಗೆ ಬೇಜಾರಾಗಿರೋದು, ಅವ್ರಿಗೆ ನೋವಾಗಿರೋದು. ಅದ ಹೇಳಿದಾರ? ಅಲ್ಲಲ್ಲ, ಒಂದೇ ನಿಮಿಷ. ಅವ್ರು ಇಷ್ಟೆಲ್ಲ ಹೇಳಿದ್ರಲ್ಲ, ನಾ ಫೆಬ್ರವರಿ ಮಾರ್ಚ್ ಯಾವಾಗ ಆಗ್ತೀನಿ ಅಂತ ಏನಾನು ಹೇಳಿದ್ರ? ಮುಖ್ಯಮಂತ್ರಿ ಉತ್ತರ ಫೆಬ್ರವರಿ ಮಾರ್ಚ್ ಯಾವಾಗ ಆಗ್ತೀನಿ ಅಂತ ಹೇಳಿಲ್ಲ, ಕ್ಷಮಾಪಣೆ ಕೇಳಿಲ್ಲ. ತೆಗ್ಸಿ ಕೊಡಿ, ನನಗೆ ಕೊಡಿ. ಹೀಗೆ ಸರ್ಕಾರ ಸಮರ್ಥನೆಯನ್ನು ಮಾಡಿಕೊಂಡ್ರೆ ಇತ್ತ ಪ್ರತಿಪಕ್ಷದವರು ಅವರು ಯಾಕೆ ಕ್ಷಮೆ ಕೇಳಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದರು. ಇದರ ನಡುವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಷಾದ ವ್ಯಕ್ತಪಡಿಸಿದರು. ತಪ್ಪಾಗಿದೆ, ಕ್ಷಮೆ ಇರಲಿ ಅಂತ ಹೇಳಿದರು. ಸದನವನ್ನು ದಾರಿ ತಪ್ಪಿಸುವ ಉದ್ದೇಶ ನನಗೆ ಇರಲಿಲ್ಲ ಅನ್ನುವಂಥದ್ದನ್ನು ಅವರು ಸ್ಪಷ್ಟ ಮಾತುಗಳಲ್ಲಿ ತಿಳಿಸಿದರು. ಮಹಿಳೆಯರ ಗೌರವ, ಸ್ವಾಭಿಮಾನ, ಆತ್ಮಸ್ಥೈರ್ಯ ಹೆಚ್ಚಾಗಲಿ ಅಂತ ಈ ಯೋಜನೆಯನ್ನು ನಾವು ಮಾಡಿದ್ವಿ. ಮಹಿಳೆಯರಿಗೆ ಧೈರ್ಯ ತುಂಬುವಂತಹ ಕಾರಣಕ್ಕಾಗಿ ಮಾಡಿದ್ವಿ. ವಿಷಾದ ಅಂತ ಹೇಳಿದ್ದೇನೆ, ಕ್ಷಮೆಯನ್ನು ಕೂಡ ನಾನು ಕೇಳ್ತಾ ಇದ್ದೀನಿ ಅನ್ನುವಂತಹ ಮಾತನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು. ಒಬ್ಬ ಮಹಿಳೆ ಅಂತ ಈ ಮಟ್ಟದ ಟೀಕೆ ಮಾಡಿದ್ದು ಸರಿಯಲ್ಲ ಅನ್ನುವಂಥ ಒಂದು ರಕ್ಷಣೆಯನ್ನು ಪಡ್ಕೊಳ್ಳುವ ಪ್ರಯತ್ನವನ್ನೆಲ್ಲೋ ಒಂದು ಕಡೆಯಲ್ಲಿ ಸಚಿವೆಯವರು ಮಾಡಿದ್ರು ಅನ್ನುವಂಥದ್ದು ಸಹಜವಾಗಿದೆ ಬಂತು. ಅದಕ್ಕೆ ಯಾವಾಗ ಅವರು ಮಹಿಳೆ ಅಂತ ಹೇಳಿಕೊಂಡು ನೀವು ಹೀಗೆಲ್ಲ ಟೀಕೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರು, ಅದಕ್ಕೆ ಕೌಂಟ್ರ್ ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದರು ಬಿ ಜೆ ಪಿಯ ನಾಯಕರುಗಳು. ಅವರು ಕ್ಷಮೆ ಯಾಚನೆಯ ವಿಚಾರ ಹೇಗಿತ್ತು ಅನ್ನೋದು ನಿಮ್ಗೆ ತೋರಿಸ್ತೀನಿ. ಕಂಪ್ಲೀಟೆಡ್ ಮೈ ದಿಸ್ ಒನ್. ನಾನು ಇಂಟೆನ್ಷನಲಿ ನಮಗೆ ಈ ಒಂದು ಸದನವನ್ನು ಮಿಸ್ಲೀಡ್ ಮಾಡುವಂಥ ಇಂಟೆನ್ಷನ್ ಇರಲಿಲ್ಲ. ಆದರೆ ನಾನು ಹೋಗಿ ಚೆಕ್ ಮಾಡಿದಾಗ 2 ತಿಂಗಳದ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯಿತು. ಅದನ್ನು ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ. ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಮಹಿಳೆಯರ ಗೌರವ, ಮಹಿಳೆಯ ಸ್ವಾಭಿಮಾನ, ಮಹಿಳೆಯರ ಆತ್ಮಸ್ಥೈರ್ಯ ಹೆಚ್ಚಾಗಲಿ ಅಂತ ಈ ಯೋಜನೆ ಮಾಡಿದ್ದೀನಿ. ನಾನು ವಿರೋಧ ಪಕ್ಷದ ಎಲ್ಲ ಸದಸ್ಯರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಆ ವರ್ಡು ಮಾನ್ಯ ಸುರೇಶ್ ಸಾಹೇಬರಿಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಕ್ಷಮೆಯನ್ನು ಕೂಡ ಕೇಳಲಿಕ್ಕೆ ಬಯಸ್ತೇನೆ. ಆದರೆ ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾವ ಮಟ್ಟಕ್ಕೆ? ಹೀಗೆ ಆರೋಪ ಪ್ರತ್ಯಾರೋಪಗಳು ನಡೆದವು. ಇದಾದ ನಂತರ ಯಾವಾಗ ಮಹಿಳೆ ಅನ್ನುವಂತಹ ಡಿಫೆನ್ಸನ್ನು ತೆಗೆದುಕೊಳ್ಳೋಕ್ಕೆ ಹೊರಟರು, ಅಷ್ಟೊತ್ತಿಗೆ ಮತ್ತೊಂದು ಕಡೆಯಿಂದ ಪ್ರತಿಪಕ್ಷದವರು ತೀವ್ರವಾದಂತಹ ವಾಗ್ದಾಳಿ ನಡೆಸಿದರು. ಅದರಲ್ಲೂ ವಿಶೇಷವಾಗಿ ಸುನಿಲ್ ಕುಮಾರ್ ಅವರು ಸರ್ಕಾರ ದಿವಾಳಿ ಆಗಿದೆ ಅನ್ನೋಂಥ ನೀವು ಒಪ್ಕೊಂಬಿಡಿ, ನಾವು ಸುಮ್ಮನೆ ಆಗ್ತೀವಿ, ನಾವು ಇನ್ನೇನು ಕೇಳಕ್ಕೆ ಬರ್ದಿರ, ನೀವು ಸರ್ಕಾರ ದಿವಾಳಿ ಆಗಿದೆ ಅಂತ ಒಪ್ಕೊಂಬಿಡಿ ಅಂತೇಳಿ ಸದನದಲ್ಲಿ ಪದೇ ಪದೇ ಸರ್ಕಾರವನ್ನು ಒತ್ತಾಯಿಸೋದಕ್ಕೆ ಶುರು ಮಾಡಿದರು. ಅದಕ್ಕೆ ಶಿವಕುಮಾರ್ ಅವರು ಕೌಂಟರ್ ಕೊಡುವಂತಹ ಪ್ರಯತ್ನವನ್ನು ಮಾಡಿದರು. ಗ್ಯಾರಂಟಿಗಳನ್ನು ಪದೇ ಪದೇ ಟೀಕಿಸ್ತಾ ಇದ್ದಂತಹ ಬಿ ಜೆ ಪಿಯಿಂದ
ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವೂ ಕೂಡ ನಡೀತು. ಗ್ಯಾರಂಟಿಗಳಿಗೆ ದುಡ್ಡಿಲ್ಲ, ಅನುದಾನ ಸಿಗ್ತಿಲ್ಲ ಅಂತ ಸದನದಲ್ಲೂ ಕೂಡ ಗದ್ದಲವನ್ನು ಎಬ್ಬಿಸಿದರು. ಅಷ್ಟೇ ಅಲ್ಲದೆ ಸರ್ಕಾರ ದಿವಾಳಿ ಆಗಿದೆ, ಆ ಕಾರಣಕ್ಕೆ ದುಡ್ಡು ಹಾಕ್ತಿಲ್ಲ ಅಂತ ಹೇಳಿ ಸುನೀಲ್ ಕುಮಾರ್ ಅವರು ಸದನದ ಒಳಗಡೆ ಪಾಯಿಂಟ್ಔಟ್ ಮಾಡಿದರು. ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರದ ಅನ್ಯಾಯಗಳ ಲಿಸ್ಟ್ ಮಾಡಿ ಅದಕ್ಕೆ ಟಕ್ಕರ್ ಕೊಡುವಂತಹ ಕೆಲಸವನ್ನು ಶಿವಕುಮಾರ್ ಅವರು ಮಾಡಿದರು. ಓಕೆ, ನಾವು ಈಗ ಹಣ ಹಾಕಿಲ್ಲ ಅಂತ ಹೇಳಿದ್ರೆ ದಿವಾಳಿ ಆಗಿದ್ದೀವಿ ಅಂತ ಹೇಳಬೇಕು ಅಂದರೆ ನಿಮ್ಮಲ್ಲಿ ಘೋಷಣೆ ಆದಂಥ ಯೋಜನೆಗಳೇನಾದವು? ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ರಿ, ಇದುವರೆಗೂ ₹1 ಬಂದಿಲ್ಲ. ಹಾಗಾದರೆ ಕೇಂದ್ರ ಸರ್ಕಾರ ದಿವಾಳಿ ಆಗಿದೆಯಾ ಅನ್ನೋಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಕೊಡಲಿಲ್ಲ. ಮನ್ರೇಗಾದಲ್ಲಿ ಕೋಟಿ ದುಡ್ಡು ಇನ್ನೂ ಕೂಡ ರಾಜ್ಯಕ್ಕೆ ಬಿಡುಗಡೆ ಆಗಿಲ್ಲ. ಅಷ್ಟೇ ಅಲ್ಲದೆ ಗಂಗಾ ಜಲಜೀವನ್ ಮಿಷನ್ನಲ್ಲಿ ಮನೆ ಮನೆಗೆ ಗಂಗೆ ಕಾರ್ಯಕ್ರಮದ ಒಳಗೆ ಅದರಲ್ಲೂ ಕೂಡ ದುಡ್ಡು ಇನ್ನೂ ಕೂಡ ಕೊಟ್ಟಿಲ್ಲ. ಸುಮಾರು 30,000 ಕೋಟಿಗಿಂತ ಹೆಚ್ಚು ಹಣ ಪೆಂಡಿಂಗ್ ಇದೆ. ಇದರ ಅರ್ಥ ಕೇಂದ್ರ ಸರ್ಕಾರ ದಿವಾಳಿ ಆಗಿದೆ ಅಂತಾನಾ ಅಂತ ಶಿವಕುಮಾರ್ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಸುನೀಲ್ ಕುಮಾರ್ ಅವರ ದಿವಾಳಿ ಪಂಚ್ಗೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ಹೇಗಿನ ಮಾತಿನ ವರಸೆ ಇತ್ತು ಅನ್ನೋದು ನಿಮ್ಗೆ ತೋರಿಸ್ತೀನಿ. 2 ತಿಂಗಳು ಆಗಸ್ಟ್ ತನಕ ಕೊಟ್ಟಿದೀವಿ ಅಂತ ಒಬ್ರು ಸಚಿವರು ಮತ್ತು ಮುಖ್ಯಮಂತ್ರಿಗಳು ಸ್ವತಃ ಒಪ್ಕೊಂಡ್ರು, ಆಗಸ್ಟ್ ತನಕ ಕೊಟ್ಟಿದೀವಿ ಅಂತ. ನಂತರ ಮತ್ತೆ ಕರೆಕ್ಷನ್ ಮಾಡ್ಕೊಳ್ತಾ ಇರೋದು ಏನು ಅಂತಂದ್ರೆ, ಇಲ್ಲ ಆಗಸ್ಟ್ ಫೆಬ್ರವರಿ ಮತ್ತು ಮಾರ್ಚ್ ಆಗಿಲ್ಲ ಅಂದ್ರೆ ನಾವು ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ನಾವು ಅವತ್ತಿನಿಂದ ಇವತ್ತಿನ ತನಕ ಹೇಳ್ತಾ ಇರೋದು, ನೀವು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಿರಿ, ಆದ್ರೆ ಸರಿಯಾದ ಸಮಯಕ್ಕೆ ಯಾವುದನ್ನು ಕೂಡ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಸರ್ಕಾರ ದಿವಾಳಿ ಆಗಿದೆ, ಆ ಕಾರಣಕ್ಕೆ ಇದನ್ನು ಕೊಡ್ತಿಲ್ಲ ಅನ್ನೋದನ್ನ ಹೇಳಿ. ನೀವು 3 ದಿನ ಮಾರ್ಚ್ ಇದು ಲಾಂಗ್ ಜಂಪ್ ಸ್ನೇಹಿತರು, ನಮ್ಮ ಸುನಿಲ್ ಯಂಗ್ ಲೀಡರ್ ಅವರು ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಅಂತ ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ನಿಮ್ಮ ಭಾವನೆ ಏನ್ ಬೇಕಾದ್ರೂ ಇರಲಿ. ಈಗ ನೀವು ಮಂತ್ರಿ ಇದ್ರಿ, ಒಂದು ಬಜೆಟ್ ಮಂಡಿಸಿದ್ರಿ, ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದ್ರು, 5,300 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ನೀವು ಮಾತು ಕೊಟ್ರಿ, ಅದು ಕೊಡ್ಲಿಲ್ಲ. ಇಲ್ಲಿ ಬೊಮ್ಮಾಯಿ ಗೌರ್ಮೆಂಟ್ ಬಂತು. 1 ನಿಮಿಷ ಇರ್ರಿ, ತಾಳ್ಮೆಯಿಂದ ಕೇಳಿ ಸ್ವಾಮಿ, ನಿಮ್ದೆಲ್ಲ ಕೇಳಿದ್ವಿ ನಾವು, ಕೇಳಿ 1 ನಿಮಿಷ. 5,300 ಕೋಟಿ ರೂಪಾಯಿ ನಿಮ್ದೇ ಬಜೆಟ್ ಇರ್ರಿ ಸ್ವಲ್ಪ, ನಿಮ್ದೇ ಗೌರ್ಮೆಂಟ್ ಹೇಳ್ತು, ಆಯ್ತಪ್ಪ 5,300 ಕೋಟಿ ರೂಪಾಯಿ ಅಪ್ಪರ್ ಬರ್ರ ಬಜೆಟ್ಗೆ ಕೊಡ್ತೀವಿ ಅಂತ ಹೇಳಿದ್ರು, ಕೊಡಕ್ಕಾಗ್ಲಿಲ್ಲ. ಇಲ್ಲಿ ನರೇಗಾ ದುಡ್ಡು ಇವತ್ತವರೆಗೂ ಕೂಡ ಕೋಟ್ಯಾಂತರ ರೂಪಾಯಿ ಕೊಡಬೇಕು. ಜಲ್ ಜೀವನ್ ಮಿಷನ್ ದುಡ್ಡು ಸುಮಾರು 30-40 ಸಾವಿರ ಕೋಟಿ. ಹಂಗಂತ ಕೇಂದ್ರ ಸರ್ಕಾರ ದಿವಾಳಿ ಆಗೋಯ್ತು ಅಂತ ಹೇಳಕ್ ಆಗ್ತದ? ನಾನು ಐ ಕಾಂಟ್ ಟೆಲ್ ದಟ್. ವಿ ಆರ್ ದೇರ್. ನಾವು ಏನು ಮಾತು ಕೊಟ್ಟಿದ್ದೇವೋ, ಯಡಿಯೂರಪ್ಪನವ್ರು ಹೇಳಿದ್ರು, 1 ಕಾಳು ಕಡಿಮೆ ಕೊಟ್ಟರು ನಾವು ಈಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು. ವಿ ಆರ್ ಕಮಿಟೆಡ್ ಟು ಇಟ್. ನಮ್ಮ ಗ್ಯಾರಂಟಿನೇ ನೋಡಿ ಇಡೀ ದೇಶದಲ್ಲಿ ನೀವು ಫಾಲೋ ಮಾಡಿ. ಇಡೀ ಬಿಜೆಪಿ NDA ನಮ್ಮನ್ನ ಫಾಲೋ ಮಾಡ್ಬಿಟ್ಟು ಈಗ ನೀವು ಎಲೆಕ್ಷನ್ಗಳನ್ನ ಗೆದ್ಕೊಂಡು ಬರ್ತಾ ಇದ್ದೀರಿ. ನಮ್ ಗ್ಯಾರಂಟಿ ಇಲ್ಲ ಅಂದ್ರೆ ನಿಮ್ ಎಲೆಕ್ಷನ್ ಗೆಲ್ಲಕ್ ಸಾಧ್ಯ ಆಯ್ತಿರ್ಲಿಲ್ಲ. ಹೀಗೆ ಮಾತಿನ ವರಸೆಯೂ ಕೂಡ ಬಹಳ ಜೋರಾಗಿತ್ತು. ಇಲ್ಲಿ ಬಹಳ ಮುಖ್ಯವಾಗಿರುವಂಥ ಒಂದು ಅನುಮಾನ ಅಂತ ಹೇಳಿದ್ರೆ, ಗೃಹಲಕ್ಷ್ಮಿ ಹಣ ದುರ್ಬಳಕೆ ಆಗಿದೆಯಾ ಅಂತೇಳಿ. ಇದನ್ನು BJPಯ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಮಾಡ್ತಾ ಇರುವಂಥ ಆರೋಪ. ಗೃಹಲಕ್ಷ್ಮಿ ಅನುದಾನದ ಹಣ ದುರ್ಬಳಕೆ ಮಾಡಿಕೊಂಡಿದೆಯಾ ಸರ್ಕಾರ ಅನ್ನುವಂಥದ್ದು ಅವರ ಮಾತುಗಳಿಂದ ವ್ಯಕ್ತವಾಗ್ತಾ ಇರುವಂಥ ಅನುಮಾನ. ಗೃಹಲಕ್ಷ್ಮಿ ಯೋಜನೆಗೆ ಮೀಸಲಿಟ್ಟ ಅನುದಾನ ಏನಾಯಿತು ಅಂತ ಹೇಳಿ BJPಯವರು ಪ್ರಶ್ನೆಯ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಸರ್ಕಾರವನ್ನು ಪ್ರಶ್ನಿಸ್ತಾ ಇದ್ದಾರೆ. ಸರ್ಕಾರ ಅಧಿಕಾರ ವಿಳಂಬದಿಂದಾಗಿ ಇನ್ನಷ್ಟು ಅನುಮಾನ ಅಂತ ಹೇಳಿ BJPಯವರು ಹೇಳಿದ್ದಾರೆ. ಸರ್ಕಾರ ಮತ್ತು ಅಧಿಕಾರಿಗಳ ವಿಳಂಬ ಧೋರಣೆಯಿಂದಾಗಿ ಜನಪ್ರಿಯ ಯೋಜನೆಯನ್ನು ಸಹಿಸೋದಕ್ಕೆ ಆಗದೆ ಮಸಿ ಬಳಿಯುವ ಹುನ್ನಾರ ಅಂತೇಳಿ ಸರ್ಕಾರ ಇದಕ್ಕೆ ತಿರುಗೇಟನ್ನು ಕೊಡ್ತಾ ಇದೆ. ಇದು ಜನಪ್ರಿಯ ಯೋಜನೆ ಇದೆ, ಅದಕ್ಕೆ ಬೇಕಾಗಿ ಮಸಿ ಬಳಿತಿದ್ದಾರೆ. ಆದರೆ ಬೀದಿಯಲ್ಲಿ ಟೀಕೆ ಮಾಡಿದ ನಿಮ್ಗೆ ಯಾಕೆ ಇಷ್ಟು ಕಾಳಜಿ ಅಂತೇಳಿ ಸಚಿವೆಯವರು ಕೂಡ ಟಾಂಗ್ ಕೊಡ್ತಾ ಇದ್ದಾರೆ. ನಾವು ಫ್ರೀ ಬಿ ಕೊಡ್ತಾ ಇದ್ದೀವಿ, ನಾವು ಬಿಟ್ಟಿ ಭಾಗ್ಯ ಕೊಡ್ತಾ ಇದ್ದೀವಿ ಅಂತ ಹೇಳ್ಕೊಂಡೆಲ್ಲ ಟೀಕೆ ಮಾಡ್ತಾ ಇದ್ದಂಥ ಇವಾಗ ಯಾಕೆ ಇಷ್ಟೊಂದು ಕಾಳಜಿ? ನೀವು ಅವಾಗ ಕೊಟ್ಟಿದ್ದೀರಾ, ಇವಾಗ ಕೊಟ್ಟಿಲ್ಲ ಅಂತ ಹೇಳ್ಕೊಂಡು ಕೂತ್ಕೊಳ್ಳೋಂಥ ಕಾಳಜಿ ಯಾಕೆ ಅಂತೇಳಿ ಸಚಿವೆಯರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಬ್ಬರ ಮಾತುಗಳು ಹೇಗಿತ್ತು ಅನ್ನೋದು ನಿಮ್ಗೆ ತೋರಿಸ್ತೀನಿ. ಯಾಕೋ ಒಂದು ಬೇರೆ ವಾಸನೆ ಬರುವಂತ ನಿಟ್ಟಿನಲ್ಲಿ ಇವತ್ತು ಗೊತ್ತಾಗ್ತಾ ಇದೆ. ಯಾವಾಗ ನೀವು ವಿಷಯಗಳನ್ನು ಹೈಡ್ ಮಾಡಕ್ ಪ್ರಾರಂಭ ಮಾಡ್ತೀರಿ, ಒಂದು ಸುಳ್ಳನ್ನ ಮುಚ್ಚಕ್ ಹೋಗಿ 100 ಸುಳ್ಳು ಅಂತ ಹೇಳುವಂಥದ್ದು ಯಾವ ರೀತಿ ಆಗುತ್ತಾ ಆ ರೀತಿ ಇವತ್ತಾಗ್ತಾ ಇದೆ. ಯಾಕೆ ಇನ್ನೂವರೆಗೂ ಕೂಡ ಡೈರೆಕ್ಟರ್ ಉತ್ತರ ಕೊಡ್ತಾ ಇಲ್ಲ, ಯಾಕೆ ಇನ್ನೂವರೆಗೂ ಬೆಳಗಾವಿ DD ಉತ್ತರ ಕೊಡ್ತಾ ಇಲ್ಲ, ಇದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಸಂಗತಿ. ಈಗೂ ನಾನು ಮಾಧ್ಯಮದ ಮುಖಾಂತರ ಅವರಿಗೆ ವಿನಂತಿ ಮಾಡ್ತೇನೆ, ಇನ್ನು ಸದನ ನಡೆದಿದೆ, ತಕ್ಷಣ ಈಗಾದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗಳನ್ನ ಕೊಡಬೇಕು. ಗೃಹಲಕ್ಷ್ಮಿಯನ್ನ ಹಾದಿಯಲ್ಲಿ ಬೀದಿಯಲ್ಲಿ ವಿರೋಧ ಮಾಡಿದಂಥವ್ರು BJPಯವರು, ಅವ್ರಿಗೇನಾದ್ರೂ ಬದ್ಧತೆ ಇದೆಯಾ? ಇವತ್ತು ನೋಡಿದ್ರೆ ಗೃಹಲಕ್ಷ್ಮಿಯರ ಬಗ್ಗೆ ಅಚಾನಕ್ಕಾಗಿ ಕಾಳಜಿ ಅವರಲ್ಲಿ ಕಂಡು ಬರ್ತಾ ಇದೆ. ಯಾಕೆ? ಗೃಹಲಕ್ಷ್ಮಿ ಯೋಜನೆ ಅಷ್ಟೊಂದು ಜನಪ್ರಿಯ ಆಗಿದ್ದಕ್ಕೆ, ಯಶಸ್ವಿ ಆಗ್ಲಿಕ್ಕೆ
ಅದನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಏನಾದ್ರೂ ಮಾಡಿ ಗೃಹಲಕ್ಷ್ಮಿಯ ಒಂದು ಯಶಸ್ಸನ್ನ ಏನಾದ್ರೂ ಒಂದು ಮಸಿ ಬಳಿಬೇಕು ಅನ್ನೋಂಥ ಒಂದೇ ಒಂದು ಉದ್ದೇಶದಿಂದ ಇವತ್ತು ಯಾವ ಕಾರಣಕ್ಕೆ ಇಷ್ಟೊಂದು ಪ್ರೀತಿ ಬಂತು ರೀ ಇವ್ರಿಗೆ ಗೃಹಲಕ್ಷ್ಮಿಯ ಮೇಲೆ? ಹಾದಿಯಲ್ಲಿ ಬೀದಿಯಲ್ಲಿ ಜಗಳ ಮಾಡ್ಕೊಂಡು ಹೋಗುವಂಥವ್ರಿಗೆ. ಸೊ ಅದಕ್ಕೋಸ್ಕರ ಅಷ್ಟು ಮಾಡಿದ್ರು. ಆಯ್ತು, ಇಲ್ಲಿ ಪ್ರತಿಪಕ್ಷದವರು ಅದನ್ನು ವಿರೋಧಿಸ್ತಿದ್ದಾರೆ, ಟೀಕಿಸ್ತಿದ್ದಾರೆ ಅಂತ ಒಂದು ಭಾಗ, ಅದು ಅವ್ರಿಗೆ ರಾಜಕೀಯವಾಗಿ ಉತ್ತರವನ್ನು ಕೊಡುವಂತಹ ಕಾರಣಕ್ಕಾಗಿ ಸಚಿವೆ ಹೇಳಿರ್ಬೋದು. ಆದರೆ ಇಲ್ಲಿ ಸರ್ಕಾರಕ್ಕೆ ಅಥವಾ ಈ ಯೋಜನೆ ಜನಪ್ರಿಯತೆಯನ್ನು ಪಡೆದಿದೆ ಎಲ್ಲವೂ ನಿಜ. ಹಾಗೆಯೇ ಆ ಯೋಜನೆ ಪ್ರತಿ ತಿಂಗಳು ಕೂಡ ಜನರಿಗೆ ತಲುಪಿದಾಗ ಆ ಜನಪ್ರಿಯತೆ ಉಳ್ಕೊಳ್ಳುತ್ತೆ. ಇಲ್ಲದೆ ಹೋದರೆ ಸರ್ಕಾರನೇ ಅದಕ್ಕೆ ಮಸಿ ಬಳದಂಗೆ ಆಗುತ್ತೆ. ಈ ಕಾರಣಕ್ಕಾಗಿ ಬಹಳ ಎಚ್ಚರಿಕೆಯ ನಡೆಯನ್ನು ಅನುಸರಿಸಬೇಕಾಗತ್ತೆ. ಹುಲಿ ಸವಾರಿಯನ್ನು ಮಾಡುವಂಥದಕ್ಕೆ ಕೂತ್ಕೊಳ್ಳೋದು ಸುಲಭ, ಆಮೇಲೆ ಹುಲಿ ಸವಾರಿಯನ್ನು ಮಾಡುವಾಗ ಸ್ವಲ್ಪ ಕೂಡ ಕೆಳಗಿಳಿಯದಾಗಿ ನೋಡ್ಕೊಳ್ಬೇಕಾಗಿರೋದು ಅಷ್ಟೇ ಮುಖ್ಯ. ಆ ಕೆಲಸ ಇಲ್ಲಿ ಆಗಬೇಕಾಗತ್ತೆ. ಇಲ್ಲದೆ ಹೋದರೆ ಯೋಜನೆ ಏನೋ ಚೆನ್ನಾಗಿದೆ, ಹಣ ಕೊಡ್ತಾ ಇಲ್ಲ, ಸುಮ್ಮನೆ ಬೊಂಬಳ ಹೇಳಿದರು, ಆದರೆ ದುಡ್ಡು ಏನೂ ಇಲ್ಲ ಇವ್ರ ಹತ್ರ, ಇವ್ರದ್ದು ಖಾಲಿ ಖಜಾನೆ, ಈ ರೀತಿಯಿಂದ ಟೀಕೆಗಳಿಗೆ ಗುರಿಯಾಗಬೇಕಾಗತ್ತೆ. ಇದನ್ನು ನಿಭಾಯಿಸಬೇಕಾಗಿರುತ್ತೆ ಸರ್ಕಾರದ ಜವಾಬ್ದಾರಿ. ಮತ್ತು ಫೆಬ್ರವರಿ ಮಾರ್ಚ್ ತಿಂಗಳನ್ನ 2 ತಿಂಗಳ ಕಂತು ಕೊಟ್ಟಿಲ್ಲ ಅನ್ನೋಂಥದ್ದು ಅದು ಹೇಗೆ ಮಿಸ್ಔಟ್ ಆಗೋದಕ್ಕೆ ಸಾಧ್ಯ ಅನ್ನೋಂಥದ್ದು $1 ಮಿಲಿಯನ್ ಪ್ರಶ್ನೆ ಇದು. ಯಾಕಂದರೆ ಈ ರೀತಿಯಾಗಿ 2 ತಿಂಗಳ ಕಂತು ಮಿಸ್ ಆಗಿ ಹೋಗಿದೆ, ನಾವು ಆಗಸ್ಟ್ ತಿಂಗಳ ತನಕ ಕೊಟ್ಟಿದ್ದೀವಿ, ಸೆಪ್ಟೆಂಬರ್ ತಿಂಗಳ ತನಕ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಕೂತ್ಕೊಂಡ್ರೆ ಹೇಗಾಯಿತು? 5,000 ಕೋಟಿ ರೂಪಾಯಿ ಹಣ ಹೇಗೆ ಮಿಸ್ಔಟ್ ಆಗೋದಕ್ಕೆ ಸಾಧ್ಯ ಅನ್ನೋಂಥ ಪ್ರಶ್ನೆಯೂ ಕೂಡ ಇಲ್ಲಿ ಇರುವಂಥದ್ದು. ಜಿ ರಾಮ್ಜಿ ವಿರುದ್ಧ ದೇಶವ್ಯಾಪಿ ಆಂದೋಲನ, ಮಹಾತ್ಮನ ಬಗ್ಗೆ ಬಿಜೆಪಿಗೆ ಭಯಾನ, ಅಸೂಯೆನ, ತರಾತುರಿಯಲ್ಲೇ ಬಿಲ್ ಪಾಸ್ ಆಗಿ ಬಿಡುತ್ತಾ. ಇದುವೇ ಚದುರಗದ 2ನೇ ಸ್ಟೋರಿ, ಮಹಾತ್ಮ ಮಲ್ಲಯುದ್ಧ. ನಮ್ಮ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಇದ್ದಂಥ ಒಂದೇ ಒಂದು ಯೋಜನೆ, ಅದು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಆದರೆ ಈಗ ಅದೇ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ಅದಕ್ಕೇ ಈಗ ಆ ಹೆಸರು ಕೂಡ ಬದಲಾಗುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಮನ್ರೇಗಾದಿಂದ ಮಹಾತ್ಮನ ಹೆಸರು ಬಿಟ್ಟಿರುವುದಕ್ಕೆ ಈಗ ಕಾಂಗ್ರೆಸ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ದೇಶವ್ಯಾಪಿ ಕಾಂಗ್ರೆಸ್ ಹೋರಾಟವನ್ನು ನಡೆಸ್ತಾ ಇದೆ. ಲೋಕಸಭೆ ಕಲಾಪದಲ್ಲೂ ಕೂಡ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಗಾಂಧಿ, ನೆಹರು, ಅಂಬೇಡ್ಕರ್ಗೆ ಮಾಡಿರ್ತಕ್ಕಂಥ ಅವಮಾನ ಅಂತ ಹೇಳಿ ಬಿಜೆಪಿಯನ್ನು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರುಗಳು. ದೊಡ್ಡದಾದಂಥ ಹೋರಾಟವನ್ನು ಮಾಡಿದ್ದಾರೆ. ಸಂಸದರು, ಶಾಸಕರು, ಮಂತ್ರಿಗಳು, ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯವರು, ಹೀಗೆ ಎಲ್ಲರೂ ಕೂಡ ಈ ಒಂದು ಹೋರಾಟಗಳಲ್ಲಿ ಬೇರೆ ಬೇರೆ ಸ್ತರಗಳಲ್ಲಿ ಭಾಗಿಯಾಗಿದ್ದಾರೆ. ಸಂಸತ್ನಲ್ಲೂ ಕೂಡ ಬಹಳ ದೊಡ್ಡದಾದಂತಹ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಆದರೆ ಮಹಾತ್ಮ ಮಲ್ಲ ಯುದ್ಧ ಯಾವ ಕಾರಣಕ್ಕಾಗಿ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಮನ್ರೇಗಾ ಬದಲು ಜಿ ಅಂತ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಕಹಳೆಯನ್ನು ಮೊಳಗಿಸಿದೆ. ಬೆಳಗಾವಿ ಸುವರ್ಣಸೌಧ, ಸಂಸತ್ ಆವರಣ ಸೇರಿದಂತೆ ದೇಶಾದ್ಯಂತ ಪ್ರತಿಭಟನೆಗಳನ್ನು ನಡೆಸಲಾಗ್ತಾ ಇದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧಿಗೆ ಮಾಡಿದ ಅವಮಾನ ಇದು ಅಂತ ಹೇಳಿ ಬಿಜೆಪಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿಯ ಸುವರ್ಣಸೌಧದ ಗಾಂಧಿ ಪ್ರತಿಮೆ ಎದುರು ರಾಜ್ಯ ಕಾಂಗ್ರೆಸ್ನವರು ಧರಣಿಯನ್ನು ನಡೆಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಗಾಂಧೀಜಿಯ ಫೋಟೋ ಹಿಡಿದು ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ವಿಶೇಷವಾಗಿ ಗಾಂಧಿಯ ವಿಚಾರದ ಜೊತೆಗೇ ನ್ಯಾಷನಲ್ ಹೆರಾಲ್ಡ್ ಕೇಸ್ನ ವಿಚಾರವನ್ನು ಕೂಡ ಕಾಂಗ್ರೆಸ್ನವರು ಎತ್ತಿಕೊಂಡಿದ್ದರು. ಕೇಂದ್ರ ಸರ್ಕಾರದ ಹೊಸ ವಿಧೇಯಕದ ವಿರುದ್ಧ ಹೋರಾಟವನ್ನು ಕಾಂಗ್ರೆಸ್ ಆರಂಭಿಸಿದೆ. ಜಿ ಅನ್ನುವಂಥರ ಬದಿಗೆ ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಏನಿದೆ ಅದನ್ನು ಅದೇ ರೀತಿಯಾಗಿ ಉಳಿಸ್ಕೊಳ್ಬೇಕು ಅನ್ನೋಂಥದ್ದು ಕಾಂಗ್ರೆಸ್ನವರ ಆಗ್ರಹ ಇದೆ. ಗಾಂಧಿಗೆ ಅವಮಾನ ಮಾಡಬೇಕು ಎಂಬುದಷ್ಟೇ ಬಿಜೆಪಿಯ ಉದ್ದೇಶ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನರೇಗಾ ಅನುದಾನಕ್ಕೆ ಕತ್ತರಿ ಹಾಕಿ ಶಮನ ಮಾಡಬೇಕು ಅನ್ನೋಂತಹ ಹುನ್ನಾರ ಅಂತ ಹೇಳಿ ಕಾಂಗ್ರೆಸ್ನವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಇವತ್ತು ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. CM ಹಾಗೂ DCM ಅವರು ಏನೇನು ಮಾತನಾಡಿದ್ದಾರೆ ಈ ವಿಚಾರದಲ್ಲಿ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಉದ್ಯೋಗ ಖಾತ್ರಿ ಯೋಜನೆ ಅವರ ಹೆಸರಿನಲ್ಲಿ ಇತ್ತು. ಅದನ್ನ ಚೇಂಜ್ ಮಾಡಿ ಎಂಥದ್ದು ಜಿ ರಾಮ್ಜಿ ಅಂತ ಏನು ಇವ್ರಿಗೆ ತೊಂದರೆ ಏನಿತ್ತು? ಮಹಾತ್ಮ ಗಾಂಧಿ ಯಾವಾಗಲೂ ಕೂಡ ಮಹಾತ್ಮ ಗಾಂಧಿಯವ್ರು ಕಂಡ್ರೆ ಆಗಲ್ಲ, ಮೊದಲಿನಿಂದ ನೆಹರು ಕಂಡ್ರೆ ಆಗಲ್ಲ, ಆಮೇಲೆ ಅಂಬೇಡ್ಕರ್ ಕಂಡ್ರೆ ಆಗಲ್ಲ. ಅವರಿಗೆ ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ವಿರೋಧ ಮಾಡ್ತಕ್ಕಂಥದ್ದೇ ಬಿಜೆಪಿಯವರ ಕೆಲಸ. ಇದು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಏನು ಮನ್ರೇಗಾ ಇತ್ತು ಅದ್ರ ಮೇಲೆ ಇವತ್ತು ಗಾಂಧೀಜಿ ಹೆಸರನ್ನ ತೆಗೆದಾಕಬೇಕು ಅಂತ ಹೊರಟಿದ್ದಾರೆ. ಈ ಗಾಂಧೀಜಿ ನೋಟ್ನ ನೀವು ತೆಗೆದಾಕ್ತೀರಾ? ಅವಲಿ
ನೀವು ಗೋಡ್ಸೆ ಫೋಟೋ ಹಾಕೋಬಿಡಿ ಇದೆ ನೋಡೋಣ. ಗಾಂಧಿ ನೋಟ್ನ ತೆಗೆಯಕ್ಕೆ ಆಯ್ತದ ಈಗ? ಹಂಗೆ ಇವತ್ತು ಗಾಂಧೀಜಿ ಹೆಸರನ್ನ ತೆಗೆದಾಕಕ್ಕೆ ಇವತ್ತು ನೀವು ಹೊರಟಿದ್ದೀರಿ. ನಾವೇನು ರಾಮನ್ನ ಪೂಜೆ ಮಾಡಿಬಿಡಿ ಅಂದರೆ ನಾನು ರಾಮನ ಪೂಜೆ ಮಾಡ್ತೀನಪ್ಪ. ಸೊ ಗಾಂಧೀಜಿ ಹೆಸರನ್ನ ತೆಗೆಯಕ್ಕೆ ಹೊರಟಿರೋದು ಇದು ದುರಂತ. ಕೊನೆ ದಿನಗಳ ಕಾಲ ಪ್ರಾರಂಭ ಆಗಿದೆ. BJP ಬುರುಡೆ ಪಾರ್ಟಿಗೆ ಇದು ಕೊನೆ ದಿನಗಳ ಪ್ರಾರಂಭ ಆಗಿದೆ. ಹೀಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ಹಾಗೂ DCM. ಮತ್ತೊಂದು ಕಡೆ ಲೋಕಸಭೆಯಲ್ಲಿ ನಿನ್ನೆ ಮಂಡನೆಯಾಗಿರುವಂತಹ ವಿಧೇಯಕ ಹಿಂದೆ ಬಿಲ್ ಪಾಸ್ಗೆ ತಯಾರಿಯನ್ನು ಕೂಡ ಕೇಂದ್ರ ಸರ್ಕಾರ ಮಾಡ್ಕೊಳ್ತಾ ಇದೆ. BJP ಸರ್ಕಾರ ತರಾತುರಿಯಾಗಿಯನ್ನು ಕಾಂಗ್ರೆಸ್ನವರು ಕಟುವಾಗಿ ಪ್ರಶ್ನಿಸಿದ್ದಾರೆ. ಯಾವ ಉದ್ದೇಶಕ್ಕಾಗಿ ಇಷ್ಟು ತರಾತುರಿಯಲ್ಲಿ ಬಿಲ್ ಪಾಸ್ ಮಾಡಿಸ್ಕೊಳ್ತಾ ಇದ್ದಾರೆ? ಇವತ್ತೇ ಚರ್ಚೆ, ಇವತ್ತೇ ಪಾಸ್ಗೆ ಆ ಥರ ಯಾಕೆ ಅಂತ ಹೇಳಿ KC ವೇಣುಗೋಪಾಲ್ ಅವರು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಿಲ್ ಬಗ್ಗೆ ಚರ್ಚೆಗೆ ಪ್ರತಿಪಕ್ಷ ಸಮಯ ಕೇಳಿರುವಾಗ ಚರ್ಚೆಗೆ ಸಮಯವನ್ನೇ ಫಿಕ್ಸ್ ಮಾಡದಿದ್ದರೆ ಹೇಗೆ ಅನ್ನುವಂಥದ್ದು ಪ್ರತಿಪಕ್ಷದ ಪ್ರಶ್ನೆ. ಕನಿಷ್ಠ 8 ಗಂಟೆಗಳ ಕಾಲ ಇದರ ಬಗ್ಗೆ ಚರ್ಚೆ ಆಗಬೇಕು ಅಂತೇಳಿ ಸ್ಪೀಕರ್ಗೆ ಅವರು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಚರ್ಚೆಗಿಂತಲೂ ಮಿಗಿಲಾಗಿ ಸ್ಥಾಯಿ ಸಮಿತಿ ಅಥವಾ ಜಂಟಿ ಸಂಸದೀಯ ಸಮಿತಿಗೆ ಇದನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಇದನ್ನು ಸ್ಥಾಯಿ ಸಮಿತಿ ಅಥವಾ ಜಂಟಿ ಸಂಸದೀಯ ಸಮಿತಿಗೆ ಇದನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಮಾತನಾಡಿದರೆ. KC ವೇಣುಗೋಪಾಲ್ ಅವರು ಸದನದ ಒಳಗಡೆ ಏನು ಹೇಳಿದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ. These two bills should send it to the standing committee or JPC. This was our demand, sir. Honorable Minister told time should be allotted. Some government side they will tell time should be allotted 3 hours time should be allotted. Entire opposition, we are not in a position to allot the time. We are demanding for sending to standing committee or JPC. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.